ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಡುಗೆ ಅರಮನೆ. ನಾನು ಮಾತಾಡೋದು ಮಂಗಳ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇಷ್ಟು ದಿವಸ ಯೂಟ್ಯೂಬ್ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳಿಗೆ ಎಕ್ಸಾಮ್ ಇತ್ತು, ಹಂಗಾಗಿ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ವಾರಕ್ಕಾದರೂ 2 ಮಾಡಾಕ್ತೀನಿ. ನೀವೆಲ್ಲ ನನಗೆ ಶಾರ್ಟ್ಸ್ ಮಾಡಾಕಿದ್ದೀನಿ, ಅದಕ್ಕೆ ಸಪೋರ್ಟ್ ಮಾಡಿದ್ದೀರಾ. ನನಗೆ ಹಿಂಗೆ ಸಪೋರ್ಟ್ ಮಾಡಿ, ನನಗೂ ಲೈಕು ಶೇರು ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಮಾಡಿದ್ರೆ ನನಗೂ ಖುಷಿಯಾಗುತ್ತೆ. ಹೀಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ರೆಗ್ಯುಲರಾಗಿ ಮಾಡಾಕ್ತೀನಿ, ವೀಡಿಯೋಸ್ಗಳನ್ನ ಮಾಡಾಕ್ತಾಯಿರ್ತೀನಿ. ನೀವು ನೋಡಿ, ಕೆಲವೊಂದು ತಪ್ಪಾದರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅದನ್ನು ನಾನು ಸರಿಪಡಿಸ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಒಂದು ಐಸ್ ಕ್ರೀಮ್ ಕ್ರೀಮಲ್ಲಿ ಒಂದು ಐಸ್ ಕ್ರೀಮ್ ಮಾಡೋಣ ಅಂತ ಬಂದಿದ್ದೀನಿ ವೀಡಿಯೋಸ್ಗೆ. ಇದೊಂದು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಒಂದು ಐಸ್ ಕ್ರೀಮ್ ಮಾಡೋದು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡು, ಆಚೆಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ನೋಡಿ ಒಂದ್ಸತಿ. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಗ ಸೆಕೆ ಇದೆ, ಕೂಲಾಗಿರುತ್ತೆ. ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಸೂಪರಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ಮನೇಲಿ. ನಾನು ಇದಕ್ಕೆ ತಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ. ಒಂದು 25 ಗೋಡಂಬಿ, ಒಂದು 20 ಬಾದಾಮಿ, ಆಮೇಲೆ ಒಂದು 15 ಪಿಸ್ತಾ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಇದು ಕೇಸರಿ ಹೂವು ತೊಗೊಂಡಿದ್ದೀನಿ. ಆಮೇಲೆ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಆಮೇಲೆ ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಈ ಡ್ರೈ ಫ್ರೂಟ್ಸ್ ಎಲ್ಲ ಪೌಡ್ರ್ ಮಾಡ್ಕೊಂಬಿಡೋಣ. ಇದು 1/2 ಕಪ್ಪು. ಇದರಲ್ಲಿ ಸುಮಾರು 2 ತಗೊಳ್ಳಿ. ಎರಡು ಕಪ್ ತಗೊಳ್ತೀನಿ ಇದರಲ್ಲಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಹಾಕೋಣ, ಮತ್ತು ಗೋಡಂಬಿ ಹಾಕ್ತೀನಿ, ಬಾದಾಮಿ ಹಾಕ್ತೀನಿ, ಪಿಸ್ತಾ ಹಾಕಿದ್ದೀನಿ. ಇದೆಲ್ಲ ಪೌಡ್ರ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇದು ಮಿಲ್ಕ್ ಪೌಡ್ರು, ಇದರಲ್ಲೊಂದು ಅರ್ಧ ಕಪ್ ಹಾಕ್ಕೊಳ್ತೀನಿ. ಇದು ಅರ್ಧ ಕಪ್ ಅಂತಾರೆ, ದೊಡ್ಡದು ಕಪ್ ಇರುತ್ತೆ. ದೊಡ್ಡ ಕಪ್ಪಲ್ಲ, ಇದು ಚಿಕ್ಕದಲ್ಲಿ ಅರ್ಧ ಕಪ್. ಇದರಲ್ಲಿ ಮೆಜರ್ಮೆಂಟ್ ಒಂದು ಕಪ್ ತೊಗೊಳ್ತೀನಿ. ಇದೆಷ್ಟು ಗ್ರಾಮ್ ಇರುತ್ತೆ? 125 ಗ್ರಾಮ್ ಇರುತ್ತೆ. ಇದು ಕ್ರೀಮ್ ಹಾಕ್ಕೊಳ್ತೀನಿ, ಫ್ರೆಶ್ ಕ್ರೀಮು. ಇದು ಒಂದು 150 ಗ್ರಾಮ್ ಅಷ್ಟೇ ಬಳಸ್ಕೊಳ್ತೀನಿ. ಇರೋದೆಲ್ಲ ಹಾಕ್ಬಿಡ್ತಿದ್ದೀನಿ ಕ್ರೀಮ್ಗಳು. ಇದು 125 ml ಬರುತ್ತೆ. ಇದರಲ್ಲಿ 2 ಕಪ್ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಲ್ಕ್ ಕ್ರೀಮು ಮತ್ತು ಮಿಲ್ಕ್ ಪೌಡರು ಎರಡೂ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಬೀಟ್ ಮಾಡ್ತಾ ಇದೊಂದು 5 ನಿಮಿಷ ಬೀಟ್ ಮಾಡಬೇಕು. ಇದು ಬೀಟ್ ಮಾಡ್ತಾ ಅದು ನಾನು ಡ್ರೈ ಫ್ರೂಟ್ಸು, ಶುಗರು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಕ್ಕೊಂಡು ಬೀಟ್ ಮಾಡಬೇಕು ಚೆನ್ನಾಗಿ. ಇದು ಬೀಟ್ ಮಾಡ್ತಾ ಇದು ಡ್ರೈ ಫ್ರೂಟ್ಸು, ಶುಗರೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಸೇರಿಸ್ತಾ ಇರಬೇಕು. ಸೇರಿಸ್ತಾ ಹಿಂಗೆ ಬೀಟ್ ಮಾಡ್ತಾ ಇರಬೇಕು. ಒಂದು ತಲೆ ಒಟ್ಟಿಗೆ ಒಂದು ಟಿಪ್ಸ್ ಹೇಳ್ತೀನಿ. ಒಂದು ಟಿಪ್ಸ್ ಹೇಳ್ತೀನಿ.
ಒಂದು ಒಂದು 4 ಪುಟ್ಟದಾದರೆ ಒಂದು 3-4 ವೀಳ್ಯದೆಲೆ ತಗೊಳ್ಳಿ. ಆಮೇಲೆ ಒಂದು ಆಲೋವೆರಾ ಒಂದು ಪುಟ್ಟದೊಂದು ತಗೊಳ್ರಿ. ಆಲೋವೆರಾ ಅಂದರೆ ಗಿಡನೇ, ಅದು ಎಲೆ ಬರುತ್ತಲ್ಲ ಅದು. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು, ಆಮೇಲೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಬಿಟ್ಟು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಬಿಡ್ರಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ಅದನ್ನು ದಾಸವಾಳದ ಎಲೆ ಸಿಕ್ಕಿದ್ರೆ ಒಂದೆರಡು ದಾಸವಾಳದ ಎಲೆ ಹಾಕ್ಬಿಟ್ಟು ಎಲ್ಲ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿ ಗಟ್ಟಿಗೆ ಪೇಸ್ಟ್ ಮಾಡಬೇಕು, ತೆಳ್ಳಗೆ ಪೇಸ್ಟ್ ಮಾಡಬಾರ್ದು. ಆ ಪೇಸ್ಟ್ ಮಾಡಿಬಿಟ್ಟು ತಲೆ ಬುಡಕ್ಕೆಲ್ಲ ಫುಲ್ಲು ಹಚ್ಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ತುಂಬ ಚೆನ್ನಾಗೇ ಸಿಲ್ಕಿ ಥರ ಇರುತ್ತೆ ಕೂದಲು. ಮತ್ತು ಡ್ಯಾಂಡ್ರಫ್ ಸಹ ಒಂದು 2 ಸರಿ ಮಾಡೋಷ್ಟರಲ್ಲಿ ಡ್ಯಾಂಡ್ರಫೇ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕೂದಲು. ಈ ಟಿಪ್ಸು ಫಾಲೋ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ವೀಡಿಯೋಸ್ಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ. ಸುಮಾರು ಟಿಪ್ಸ್ಗಳಿದೆ. ನಾನು ಒಂದೊಂದು ವೀಡಿಯೋಸ್ಗೂ ಒಂದೊಂದು ಟಿಪ್ಸು ಹೇಳ್ತಾ ಇರ್ತೀನಿ, ಫಾಲೋ ಮಾಡಿ ನನ್ನ. ಇವಾಗ ಒಂದೆರಡು ಕೇಸರಿ ದಳ ಹಾಕ್ತಾಯಿದ್ದೀನಿ. ಈ ಕೇಸರಿ ದಳ ಹಾಕಿದ್ರೆ ಕಲರು ಚೆನ್ನಾಗಿರುತ್ತೆ. ಕಲರು ಅದರದ್ದೇ ಒಂದು ಕಲರ್ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಇವಾಗ ಒಂದು ಮಡಿಕೆಗಳನ್ನ ತೊಗೊಂಡಿದ್ದೀನಿ. ಮಡಿಕೆ ಒಳಗೆ ತುಂಬಿಟ್ಟು ಅದು ಬೆಳಿಗ್ಗೆ ಐಸಾದಾಗ ನಾನು ಅದನ್ನು ತೋರಿಸ್ತೀನಿ ನೋಡಿ. ಇಷ್ಟ ಆದರೆ ನೀವು ಮನೇಲಿ ಮಾಡಿಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ಇದು ಡ್ರೈ ಫ್ರೂಟ್ಸ್ ಕಟ್ ಮಾಡೋದು. ಇದು ಲಿಂಕು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ತಗೊಳ್ಬೋದು. ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಕಮ್ಮಿನೇ ಇದು ನೋಡಿ. ಈ ಥರ ಡ್ರೈ ಫ್ರೂಟ್ಸ್ ತುಂಬ ಚೆನ್ನಾಗಿ ಕಟ್ ಮಾಡ್ಬೋದು. ಪ್ರತಿಯೊಂದಕ್ಕೆ ಪಾಯಸದಿಂದ ಹಿಡಿದು ಸ್ವೀಟು ಎಲ್ಲದಕ್ಕೂ ಹಾಕ್ಬೋದು. ನಾನು ಇದನ್ನು ಐಸ್ ಕ್ರೀಮ್ಗೆ ಹಾಕ್ತಾಯಿದ್ದೀನಿ. ಈ ಮಡಿಕೆ ಒಳಗೆ ಐಸ್ ಕ್ರೀಮ್ ಹಾಕಿ ಇಡ್ತಾಯಿದ್ದೀನಿ. ಇದು ಐಸ್ ಆಗಿದ ತಕ್ಷಣ ನಿಮಗೆ ವೀಡಿಯೋಸ್ಗೆ ತೋರಿಸ್ತೀನಿ ಯಾವ ಥರ ಐಸ್ ಆಯಿತು ಅಂತ. ಇದು ಇವಾಗ ಐಸ್ ಕ್ರೀಮ್ ಮಾಡೋಕ್ಕೆ ಮಡಿಕೆ ಒಳಗೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಮೇಲ್ಗಡೆ ಹಾಕ್ಬಿಟ್ಟು ಐಸ್ ಕ್ಯೂಬ್ ಮಾಡೋದ್ರಲ್ಲಿ ಇಟ್ಬಿಟ್ರೆ ಒಂದೆರಡು ದಳ ಕೇಸರಿ ಹಾಕಿ ಇದೀಗ ಐಸ್ ಕ್ರೀಮ್ ಮಾಡೋಕ್ಕೆ ಇಡ್ತೀನಿ ಐಸ್ ಕ್ಯೂಬಲ್ಲಿ. ಇದನ್ನು ನೆಕ್ಸ್ಟ್ ಡೇಗೆ ತೋರಿಸ್ತೀನಿ ಯಾವ ಥರ ಐಸ್ ಕ್ರೀಮ್ ಬಂತು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ನೆನ್ನೆ ಐಸ್ ಕ್ರೀಮ್ ಮಾಡಿದ್ದೆ ನಾನು, ರೆಡಿಯಾಗಿದೆ. ಇವತ್ತು ನೀವು ಮನೆಯಲ್ಲಿ ಇದೇ ರೀತಿ ಮಾಡಿ ಐಸ್ ಕ್ರೀಮ್ನ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸು. ತುಂಬ ಚೆನ್ನಾಗಿದೆ ಟೇಸ್ಟು. ನಮ್ಮ ತಮ್ಮನ ಮಗ ಇವಾಗ ತಾನೇ ಐಸು ಟೇಸ್ಟ್ ಮಾಡ್ದ, ಸೂಪರಾಗಿದೆ ಅಮ್ಮ ಅಂತ ಹೇಳ್ದ. ನೀವು ಒಂದು ಸತಿ ಇದೇ ರೀತಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟಲ್ಲಿ ನನಗೆ ತಿಳಿಸಿ ಯಾವ ಥರ ಬಂತು ಅಂತ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಗೆ ಇನ್ನೊಂದು ಹೊಸದು ವೀಡಿಯೋಸ್ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.